ನಮಸ್ಕಾರ ಸ್ನೇಹಿತರೆ. ಡೆಲ್ಲಿ ವಿರುದ್ಧ ಗುಜರಾತ್ ತಂಡದ ಹೀನಾಯ ಸೋಲಿನ ಬಳಿಕ ಅತ್ತರು ಶುಭ್ಮನ್ ಗಿಲ್. ನಂತರ ತಂಡದ ಸೋಲಿಗೆ ಕಾರಣ ತಿಳಿಸಿದ ಗಿಲ್ ಬಳಿಕ ಮಾಡಿದರು ದೊಡ್ಡ ಘೋಷಣೆ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಡೆಲ್ಲಿ ವಿರುದ್ಧ GT ಸೋತ ಬಳಿಕ ಶುಭ್ಮನ್ ಗಿಲ್ ಹೇಳಿದ್ದೇನು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಈ ಬಾರಿಯ IPL ಟೂರ್ನಿಯಲ್ಲಿ ಯಾರು ಆರೆಂಜ್ ಕ್ಯಾಪ್ ಅನ್ನ ಪಡೆದುಕೊಳ್ಳುತ್ತಾರೆ ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಟಾಟಾ IPL 2024ರ 32ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಏಕಪಕ್ಷೀಯವಾಗಿ ಗುಜರಾತ್ ಟೈಟಾನ್ಸ್ ತಂಡವನ್ನು 6 ವಿಕೆಟ್ಗಳಿಂದ ಸೋಲಿಸಿದೆ. ಹೌದು, ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟಾನ್ಸ್ ತಂಡವು ಪೂರ್ಣ 20 ಓವರ್ಗಳನ್ನು ಸಹ ಆಡಲು ಸಾಧ್ಯವಾಗದೆ 18 ಓವರ್ಗಳಲ್ಲಿ ತನ್ನೆಲ್ಲ 10 ವಿಕೆಟ್ಗಳನ್ನು ಕಳೆದುಕೊಂಡು ಕೇವಲ 89 ರನ್ಗಳಿಗೆ ಆಲ್ಔಟ್ ಆಯಿತು ಸ್ನೇಹಿತರೆ. ತಂಡದ ಪರ ರಶೀದ್ ಖಾನ್ ರವರು ಗರಿಷ್ಠ 31 ರನ್ ಗಳಿಸಿದ್ದು ಬಿಟ್ಟರೆ ಉಳಿದ ಬ್ಯಾಟ್ಸ್ಮನ್ಗಳು ಕೇವಲ ಪೆವಿಲಿಯನ್ ಪರೇಡ್ ಮಾತ್ರ ನಡೆಸಿದರು ಸ್ನೇಹಿತರೆ. ಇನ್ನು ಇತ್ತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರ ಬೌಲಿಂಗ್ ನಲ್ಲಿ ಮುಖೇಶ್ ಕುಮಾರ್ ರವರು ಗರಿಷ್ಠ 3 ವಿಕೆಟ್ ಕಬಳಿಸಿ ಮಿಂಚಿದರೆ ಇಶಾಂತ್ ಶರ್ಮಾ ಮತ್ತು ಟೆಸ್ಟನ್ ಸ್ಟಬ್ಸ್ ರವರು ತಲಾ 2 ವಿಕೆಟ್ ಪಡೆದುಕೊಂಡರು ಸ್ನೇಹಿತರೆ. ಇನ್ನು ಈ ಸುಲಭ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಬ್ಯಾಟ್ಸ್ಮನ್ಗಳು ಸ್ಫೋಟಕ ಇನ್ನಿಂಗ್ಸ್ ಆಧಾರದ ಮೇಲೆ ಡೆಲ್ಲಿ ತಂಡವು 9ನೇ ಓವರ್ನಲ್ಲಿ ಗುರಿಯನ್ನ ಮುಟ್ಟಿತು ಸ್ನೇಹಿತರೆ. ಇದರೊಂದಿಗೆ 4 ವಿಕೆಟ್ ಕಳೆದುಕೊಂಡು 92 ರನ್ ಬಾರಿಸಿ 6 ವಿಕೆಟ್ಗಳ ಭರ್ಜರಿ ಗೆಲುವನ್ನ ರಿಷಬ್ ಪಂತ್ ನಾಯಕತ್ವದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ದಾಖಲಿಸಿತ್ತು. 7 ಪಂದ್ಯಗಳಲ್ಲಿ ಡೆಲ್ಲಿಗೆ ಇದು 3ನೇ ಗೆಲುವಾಗಿದ್ದರೆ ಅತ್ತ ಗುಜರಾತ್ ತಂಡಕ್ಕೆ ಕೂಡ 7 ಪಂದ್ಯಗಳಲ್ಲಿ ಇದು 4ನೇ ಸೋಲಾಗಿದೆ ಸ್ನೇಹಿತರೆ. ಇನ್ನು ಅಂಕಪಟ್ಟಿಯಲ್ಲಿಯೂ ಕೂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಭಾರಿ ಜಿಗಿತವನ್ನ ಕಂಡಿದೆ. ಇದೀಗ ಡೆಲ್ಲಿ ವಿರುದ್ಧ GT ಸೋತ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ಶುಭ್ಮನ್ ಗಿಲ್ ರವರು ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ಡೆಲ್ಲಿ ವಿರುದ್ಧದ ಇಂದಿನ ಪಂದ್ಯದಲ್ಲಿ ನಮ್ಮ ಬ್ಯಾಟ್ಸ್ಮನ್ಗಳು ತೀರಾ ಕೆಟ್ಟ ಆಟವನ್ನ ಆಡಿದ್ದಾರೆ. ತಂಡದ ಆಟದ ಬಗ್ಗೆ ನನಗೆ ತೀವ್ರ ನಿರಾಸೆ ಉಂಟಾಗಿದೆ, ಏಕೆಂದರೆ ಬ್ಯಾಟ್ಸ್ಮನ್ಗಳಿಂದ ನಿರೀಕ್ಷಿತ ಪ್ರದರ್ಶನ ಮೂಡಿ ಬಂದಿಲ್ಲ. ಅಲ್ಲದೆ ಫ್ಲಾಟ್ ಪಿಚ್ ನಲ್ಲಿ ನಮ್ಮ ತಂಡದ ಆಟಗಾರರು ಉತ್ತಮವಾದ ಆಟವನ್ನ ಆಡಬೇಕಾಗಿತ್ತು, ಆದರೆ ಅದು ಸಾಧ್ಯವಾಗಲಿಲ್ಲ. ಡೆಲ್ಲಿ ತಂಡದ ಬೌಲರ್ಗಳು ಇಂದಿನ ಪಂದ್ಯದಲ್ಲಿ ಅಮೋಘ ಆಟವನ್ನ ಆಡಿದ್ದಾರೆ, ಅವರಿಗೆ ನಾನು ಪ್ರಶಂಸೆಗಳನ್ನ ಸಲ್ಲಿಸುತ್ತೇನೆ ಎಂದು ಶುಭ್ಮನ್ ಹೇಳಿದ್ದಾರೆ. ಇನ್ನು ಮಾತು ಮುಂದುವರಿಸಿದ ಗಿಲ್ ರವರು ನಾವು ಮುಂದಿನ ಪಂದ್ಯಗಳಲ್ಲಿ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಮಾಡಲಿದ್ದೇವೆ. ತಂಡದ ಈ ಹೀನಾಯ ಸೋಲಿಗೆ ಬ್ಯಾಟ್ಸ್ಮನ್ಗಳೇ ಕಾರಣ ಎಂದು ಶುಭ್ಮನ್ ಹೇಳಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಡೆಲ್ಲಿ ವಿರುದ್ಧ GT ತಂಡದ ಹೀನಾಯ ಸೋಲಿನ ಬಳಿಕ ಶುಭ್ಮನ್ ಗಿಲ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.